ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 23 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಅಂದರೆ ನಾಯಕನಹಟ್ಟಿಗೆ ಇಲ್ಲಿಂದ ಕೇವಲ 3 ಕಿಲೋಮೀಟರ್ ಆಗುತ್ತೆ. ಇದು 2 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನು ಏನೆಲ್ಲ ಉಪಯೋಗಕ್ಕೆ ಬರುತ್ತೆ, ಜೊತೆಗೆ ಮಣ್ಣು ಯಾವುದು, ಜೊತೆಗೆ ಈ ಜಮೀನಿನ ಬೆಲೆ ಎಷ್ಟು, ಜೊತೆಗೆ ಈ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಬೆಂಗಳೂರಿಗೆ ಇಲ್ಲಿಂದ 223 ಕಿಲೋಮೀಟ್ರ್ ಆಗುತ್ತೆ. 223 ಕಿಲೋಮೀಟ್ರ್ ಇಲ್ಲಿಗೆ. ಇನ್ನು ಚಳ್ಳಕೆರೆಗೆ ಕೇವಲ 23 ಕಿಲೋಮೀಟ್ರ್ ಆಗುತ್ತೆ. ನಾಯಕನಹಟ್ಟಿಗೆ ಕೇವಲ 3 ಕಿಲೋಮೀಟ್ರ್ ಆಗುತ್ತೆ. ಇದು 2 ಎಕರೆ ಮಾರುವಂಥ ಜಮೀನು. ಜೊತೆಗೆ ನೀವು ನೋಡ್ರಿ, ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಬೈಕ್ ಹೋಗ್ತಾ ಇದೆಯಲ್ಲ, ಅದು ತಾರೋಡ್. ಅಲ್ಲಿಂದ ಕೇವಲ 100 ಅಡಿ, 120 ಅಡಿ ಆಗ್ಬೋದು. ಅಲ್ಲಿಂದ ಅಲ್ಲಿ ಕಾರ್ ನಿಂತಿದೆ ನೋಡ್ರಿ, ಅಲ್ಲಿಂದ ಈ ಜಮೀನು ನಿಮ್ಗೆ ತೋರಿಸ್ತೀನಿ. ಜಮೀನು ಇಲ್ಲಿಂದ ಈ ಕಡೆ ನಿಮಗೆ ಒಂದು ಸಣ್ಣದ ಕಳ್ಳೆ ಹಾಕಿದ್ದಾರೆ ನೋಡಿ, ಅಲ್ಲಿವರೆಗೂ ಜಮೀನಿದೆ. ಜೊತೆಗೆ ನಿಮ್ಗೆ ಅಲ್ಲಿ ಕರೆಂಟ್ ಕಂಬ ಇದೆಯಲ್ಲ, ಆ ಕರೆಂಟ್ ಕಂಬದಿಂದ ಹಿಡಿದು ಈ ಕಡೆ ನಿಮಗೆ ಜಾಲಿ ಮರದವರೆಗೂ ಜಮೀನು ಇದೆ. ಇನ್ನು ನಾನು ಮಣ್ಣಿನ ಸ್ಥಿತಿಗೆ ಬರ್ತೀನಿ. ಮಣ್ಣು ಯಾವುದು ಅಂತ, ಮಣ್ಣು ಯಾವುದು ಅಂತ. ಪ್ಯೂರ್ ರೆಡ್ ಸಾಯಿಲ್ ನೋಡಿ, ತುಂಬ ಚೆನ್ನಾಗಿದೆ ಮಣ್ಣು. ಮಾತ್ರ ಸಣ್ಣ ಕಲ್ಲಿದೆ, ಅದ್ರ ತುಂಬ ಚೆನ್ನಾಗಿದೆ. ಇನ್ನು ಈ ಹಿಂದೆ ಈ ಜಮೀನು ಕೂಡ ನೀರಾವರಿ ಆಗಿತ್ತು ನೋಡ್ರಿ. ಅಲ್ಲೇ ಪಕ್ಕದಲ್ಲಿ ಒಂದು ಬೋರ್ ಕಾಣಿಸ್ತಾ ಇದೆ ನೋಡ್ರಿ, ಅದು ಇವರ ಅಣ್ಣ ತಮ್ಮಗಳದಾಗಿರೋದ್ರಿಂದ ಆ ಕಡೆ ಭಾಗ ಅವ್ರಿಗೋಗುತ್ತೆ. ಈ ಕಡೆದ್ರಲ್ಲಿ ಬೋರ್ ಇಲ್ಲ, ನೀವೇ ಬೋರ್ ಹಾಕ್ಸ್ಕೊಬೇಕು. ನೀರಿನ ಸ್ಥಿತಿಗೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನೋಡ್ರಿ, ನಿಮಗೆ ಇಲ್ಲಿ ಪಕ್ಕದಲ್ಲಿ ತೋಟ ಕೂಡ ಇದ್ದಾವೆ. ಮಣ್ಣು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಪಕ್ಕದಲ್ಲೇ ಇದೆ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀರಿನ ಸ್ಥಿತಿ ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ. ನೀವು ಯಾವುದೇ ರೀತಿ ತಂಟೆ ತಕರಾರು ಇಲ್ಲ, ಈ ಜಮೀನಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. 2 ಎಕರೆ ನೇರವಾಗಿ ಪಾರ್ಟಿ ಕೂತ್ಕೊಂಡು ಮಾತಾಡ್ಬೋದು. ರೇಟ್ ಹೇಳ್ತೀನಿ. ಜೊತೆಗೆ ನಾನು ಯಾವುದಾದರೂ ಕೆಲವೊಂದು ವಿಚಾರಗಳ ಬಗ್ಗೆ ತಪ್ಪಾಗಿ ಮಾಹಿತಿ ಕೊಟ್ಟಿದ್ದರೂ ಕೂಡ ಅಂಥವುಗಳನ್ನು ನೀವು ತಿದ್ದುವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ನಿಮ್ಮ ಸಲಹೆ ನನಗೆ ತುಂಬ ಅಮೂಲ್ಯವಾದದ್ದು. ಯಾಕೆಂದರೆ ನೀವು ನನಗೆ ತಪ್ಪುಗಳನ್ನು ತಿದ್ದಲಿಲ್ಲ ಅಂದರೆ ನಾನು ಅದೇ ರೀತಿಯೇ ಹೋಗ್ತಾ ಇರ್ತೀನಿ. ನೀವು ಈ ಥರ ಮಾಡಿ ಸರ್, ತಪ್ಪಿದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋಗಳಲ್ಲಿ ಅವನ್ನ ತಿದ್ಕೊತೀನಿ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ರೆಡ್ ಸಾಯಿಲು, ಜೊತೆಗೆ ರೋಡ್ ಅಟ್ಯಾಚ್ ನೋಡ್ರಿ, ಅಲ್ಲಿ ಕಾರ್ ಹೋಗ್ತಾ ಇದೆ. ಕೇವಲ 100 ಅಡಿ ಈ ಜಮೀನಿಗೆ. ಸೆಂಟ್ರಲ್ ಒಂದು ಜಮೀನಿದೆ, ಅದು ಕೂಡ 100 ಅಡಿ ಬರುತ್ತೆ. ಯಾವುದೇ ರೀತಿ ದಾರಿಗೆ ಸಮಸ್ಯೆ ಇಲ್ಲ. ಮತ್ತು ಸರ್ವಿಸ್ ರೋಡ್ ಸೆಂಟ್ರಲ್ಲಿ ಇದೇ ಜಮೀನಲ್ಲೇ ಕೆಳಗಡೆಗೆ ಹೋಗುತ್ತೆ. ದಾರಿ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದು 2 ಎಕರೆ ಜಮೀನು. ನೀವು ಸಣ್ಣದಾಗಿ ಫಾರಮ್ ಹೌಸು ಅಥವಾ ಸಣ್ಣದಾಗಿ ಕೋಳಿ ಫಾರಮ್, ಇಲ್ಲ ವಿಲೇಜ್ ಕೂಡ ದೂರ ಇದೆ, ಆ ಕಡೆ ವಿಲೇಜ್ ಇಲ್ಲ, ಈ ಕಡೆನೂ 3 ಕಿಲೋಮೀಟ್ರ್ ಆಗುತ್ತೆ ವಿಲೇಜು. ಯಾವುದೇ ರೀತಿ ಮಧ್ಯದಲ್ಲಿರೋದ್ರಿಂದ ಒಂದು ಕೋಳಿ ಫಾರ್ಮ್ ಯಾವುದಾದ್ರೂ ಒಂದು ಇದನ್ನು ಇಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆ ವಿಚಾರಕ್ಕೆ ಬಂದುಬಿಡ್ತೀನಿ. ಈ 1 ಎಕರೆ 15 ಲಕ್ಷದಿಂದ 15.5 ಹೇಳ್ತಾರೆ. 1 ಎಕರೆ 15 ಲಕ್ಷದಿಂದ 15.5 ಹೇಳ್ತಾರೆ. ನೇರವಾಗಿ ಪಾರ್ಟಿ ಕೂತ್ಕೊಂಡು ಮಾತಾಡಿದ್ರೆ ಒಂದು ವ್ಯವಹಾರ ಆಗುತ್ತೆ. ನೀವು ನೇರವಾಗಿ ಪಾರ್ಟಿ ಹತ್ರನೇ ಮಾತಾಡ್ಬೋದು. ಜೊತೆಗೆ ಇತ್ತೀಚೆಗೆ ಕೆಲವೊಂದು ವಿಚಾರಗಳಲ್ಲಿ ತಿದ್ಕೊಂಡಿದ್ದೀನಿ ಅಂತ ನನ್ನ ಅನಿಸಿಕೆ. ಆದ್ದರಿಂದ ನೀವು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಕೆಲವೊಂದು ಸಲಹೆಗಳನ್ನು ಕೊಡಿ, ನಾನು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಈ ಜಮೀನಿನ ವಿಡಿಯೋ ಅವರಿಗೆ ಶೇರ್ ಮಾಡ್ಬೋದು. ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.